ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನ ರಾಶಿ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಇಂದು ದಿನಾಂಕ 24/2/2024. ಈ ದಿನದ ರಾಶಿ ಚಿಂತನೆಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ. ಕರ್ಮಕ್ಷೇತ್ರ ಚೆನ್ನಾಗಿರ್ತದೆ, ಆರ್ಥಿಕ ಆದಾಯವೂ ಕೂಡ ಚೆನ್ನಾಗಿರುವಂತಹ ಎಲ್ಲ ಲಕ್ಷಣಗಳುಂಟು. ಸಾಂಸಾರಿಕ ಜೀವನದಲ್ಲಿಯೂ ಕೂಡ ಸಂತೋಷದ ಒಂದು ವಾತಾವರಣ ಹೇಳುವಂತಹದ್ದು. ಕೌಟುಂಬಿಕವಾದಂತಹ ಬದುಕಿನಲ್ಲಿಯೂ ಕೂಡ ಸಂತೋಷದ ವಾತಾವರಣ ಹೇಳುವಂತಹದ್ದು. ಮಕ್ಕಳಿಂದ ತೃಪ್ತಿಯ ಫಲಗಳು, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯ ಆಸಕ್ತಿಯ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಆರ್ಥಿಕತೆ ಎಲ್ಲಿಯೋ ಒಂದು ರೀತಿಯಲ್ಲಿ ಪೋಲಾಗುವಂತಹದ್ದು. ಅನಿರೀಕ್ಷಿತವಾಗಿ ಖರ್ಚು ನಿಮ್ಮ ಮುಂದೆ ಬಂದು ನಿಲ್ತದೆ. ಅಂತಹ ಒಂದು ಸನ್ನಿವೇಶದ ಫಲಗಳು ಕೂಡ ನಿಮ್ಮ ಅನುಭವಕ್ಕೆ ಬರ್ಲಿಕ್ಕುಂಟು. ಕಾನೂನು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಜಾಗ್ರತೆ ವಹಿಸಬೇಕು. ತಾವುಗಳು ಮಾಡಬೇಕಾದದ್ದು ಭಗವದ್ಗೀತೆಯನ್ನ ಪಾರಾಯಣ ಮಾಡಿ. ಅದು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಪಾರಾಯಣವನ್ನ ಮಾಡುವಂತ ಅಭ್ಯಾಸವನ್ನ ಮಾಡಿಕೊಳ್ಳಿ. ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿ. ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಮಂದಗತಿಯಲ್ಲಿ ಸಾಗುವಂತಹ ವೃತ್ತಿ ಕ್ಷೇತ್ರ, ತಾವು ನಿರೀಕ್ಷೆ ಪಟ್ಟಂತಹ ಆರ್ಥಿಕ ಆದಾಯ ಇಲ್ಲದೇ ಇರುವಂತಹ ಸ್ಥಿತಿಯ ಫಲಗಳು, ಅಪ್ಡೇಟ್ ವರ್ಷನ್ನು ಹೊಸ ಥರದ ಒಂದಷ್ಟು ಯೋಚನೆಗಳನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೊರಡುತ್ತೀರಿ, ಅಲ್ಲಿ ಮೈನಸ್ ರಿಸಲ್ಟ್ ಅನ್ನು ಕಾಣುವಂತಹದ್ದು. ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಸಮಾಧಾನ ಇಲ್ಲದೇ ಇರುವಂತಹ ಸ್ಥಿತಿ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ದುಡಿಯುವಂಥವರಿಗೂ ಕೂಡ ಹಾಗೆ ಆತ್ಮತೃಪ್ತಿ ಇಲ್ಲದೇ ಇರುವಂತಹ ಸ್ಥಿತಿಯ ಫಲಗಳು. ದಾಂಪತ್ಯದಲ್ಲಿ ಒಂದು ಹಂತದ ತೃಪ್ತಿಯ ಸ್ಥಿತಿಯ ವಾತಾವರಣ ಹೇಳುವಂತಹದ್ದಿರ್ತದೆ. ಕೌಟುಂಬಿಕ ಜೀವನದಲ್ಲಿ ಕೂಡ ಹಾಗೆ ತಾವು ನಿರೀಕ್ಷೆ ಮಾಡಿದ ರೀತಿಯ ಫಲಗಳು ಇರುವುದಿಲ್ಲ. ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ ಭಗವದ್ಗೀತೆಯ ಪಾರಾಯಣ. ಭಗವದ್ಗೀತೆಯ ಪಾರಾಯಣ ನಮಗೆ ಹೇಗೆ ಫಲ ಕೊಟ್ಟಿತು ಅಂತ ಹೇಳುವಂತಹ ಪ್ರಶ್ನೆ ನಿಮ್ಮ ಒಳಗೆ ಖಂಡಿತ ಬಂದೇ ಬರ್ತದೆ. ಅದರಲ್ಲಿ ಪಾರಮಾರ್ಥಿಕವಾದಂತಹ ಫಲಗಳು ಕೂಡ ಇದ್ದಾವೆ, ಕಾಮ್ಯ ಫಲಗಳು ಕೂಡ ಇದ್ದಾವೆ. ಅದನ್ನ ಅಧ್ಯಯನ ಮಾಡ್ತಾ ಅದರ ತಾತ್ಪರ್ಯದ ಚಿಂತನೆಗಳನ್ನ ಮಾಡ್ತಾ ಹೋದಾಗ ಖಂಡಿತ ನಿಮ್ಮ ಅನುಭವಕ್ಕೆ ಅದು ಬಂದೇ ಬರುತ್ತದೆ. ಸೊ ಇದನ್ನ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ರಾಶ್ಯಾಧಿಪತಿ, ಚತುರ್ಥಾಧಿಪತಿ, ಸಪ್ತಮಾಧಿಪತಿ, ಕರ್ಮಾಧಿಪತಿ. ಕರ್ಮಾಧಿಪತಿ ಲಾಭದಲ್ಲಿ, ರಾಶ್ಯಾಧಿಪತಿ ಮತ್ತೆ ಚತುರ್ಥಾಧಿಪತಿ ಒಂದು ರೀತಿಯಲ್ಲಿ ಶುಭ ಸ್ಥಿತಿಯಲ್ಲಿ ಇರುವಂತಹ ಫಲ ಭಾಗ್ಯಭಾವದಲ್ಲಿ. ಹಾಗಾಗಿ ವೃತ್ತಿ ಚೆನ್ನಾಗಿರ್ತದೆ, ಆರ್ಥಿಕ ಆದಾಯವು ಚೆನ್ನಾಗಿರ್ತದೆ, ಕೌಟುಂಬಿಕ ಜೀವನವು ಚೆನ್ನಾಗಿರ್ತದೆ, ದಾಂಪತ್ಯ ಜೀವನವು ಚೆನ್ನಾಗಿರ್ತದೆ. ಅದರ ಬಗ್ಗೆ ಯಾವುದೇ ರೀತಿಯ ಚಿಂತೆಯ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳಿಗೆ ಅಧ್ಯಯನದ ವಿಷಯದಲ್ಲಿಯೂ ಕೂಡ ಚೆನ್ನಾಗಿರ್ತದೆ. ಮಕ್ಕಳಿಂದ ಸಂತೋಷದ ಫಲಗಳುಂಟು. ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಕಾರಣ ಷಷ್ಠಪತಿ ಮತ್ತೆ ಏಕಾದಶಾಧಿಪತಿ ಅಷ್ಟಮದಲ್ಲಿ ಇರುವಂತಹದ್ದು. ರಕ್ತ ಸಂಬಂಧವಾದಂಥ ಆರೋಗ್ಯ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕು. ಹಣಕಾಸಿನ ವ್ಯಯದ ಯೋಗ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರ್ಲಿಕ್ಕುಂಟು. ಸೊ ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 17 ಮತ್ತು 18ನೇ ಅಧ್ಯಾಯದ ಪಾರಾಯಣ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ. ಅದ್ಭುತವಾದಂತಹ ಆರ್ಥಿಕ ಸ್ಥಿತಿ, ವೃತ್ತಿಯ ಸ್ಥಿತಿ, ದಾಂಪತ್ಯ ಜೀವನದಲ್ಲಿ ಒಂದು ಹಂತದ ಸಮಾಧಾನ, ಮಕ್ಕಳಿಂದ ತೃಪ್ತಿಯ ಫಲಗಳು, ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಒಂದು ರೀತಿಯಲ್ಲಿ ಏಕಾಗ್ರತೆ ಭಂಗ ಯೋಗ ಫಲಗಳು, ಸಾರ್ವಜನಿಕ ಬದುಕಿನಲ್ಲಿ ತೃಪ್ತಿ ಇಲ್ಲದೆ ಇರುವಂತಹದ್ದು, ಸಾಂವಿಧಾನಿಕವಾದಂಥ ಒಂದಷ್ಟು ಬಿಕ್ಕಟ್ಟುಗಳು ನಿಮ್ಮ ಮುಂದೆ ಎದುರಾಗುವಂತಹ ಸಂಭವನೀಯವಾದಂಥ ಫಲಗಳು. ತಾಳ್ಮೆಯಿಂದ ವ್ಯವಹರಿಸುವಂತಹ ಪ್ರಯತ್ನವನ್ನ ಮಾಡಿ ಖಂಡಿತ ಒಳ್ಳೆಯದಾಗ್ತದೆ. ಭಗವದ್ಗೀತೆಯ 15 ಮತ್ತು 16ನೇ ಅಧ್ಯಾಯದ ಪಾರಾಯಣ ಮಾಡಿ ಖಂಡಿತ ಶುಭ ಸೂಚನೆ ಸಾಧ್ಯ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ವೃತ್ತಿ ಅದ್ಭುತ, ಆರ್ಥಿಕ ಆದಾಯವು ಕೂಡ ಅದ್ಭುತ, ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದರಲ್ಲಿ ಒಳ್ಳೆಯ ಶುಭ ಫಲಗಳು ಹೇಳುವಂತಹದ್ದು, ಒಳ್ಳೆಯ ಫಲಗಳು ಹೇಳುವಂತಹದ್ದು ಅನುಭವಕ್ಕಿರ್ತದೆ. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಕಸಿವಿಸಿಯ ಅನುಭವಗಳು, ಕೌಟುಂಬಿಕವಾದಂಥ ಜೀವನದಲ್ಲಿ ತೃಪ್ತಿ ಇರ್ತದೆ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಉಂಟು, ಮಕ್ಕಳಿಂದ ಸಂತೋಷ ಉಂಟು, ಸಾಂವಿಧಾನಿಕವಾದಂಥ ಕಿರಿಕಿರಿ ನಿಮ್ಮ ಅನುಭವಕ್ಕೆ ಬರ್ಲಿಕ್ಕುಂಟು.
ಸಾರ್ವಜನಿಕ ಬದುಕಿನಲ್ಲಿ ಇದ್ರೂ ಕೂಡ ಸಮಾಧಾನ ತೃಪ್ತಿ ಹೇಳುವಂತಹದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ ಭಗವದ್ಗೀತೆಯ 14 ಮತ್ತೆ 15ನೇ ಅಧ್ಯಾಯದ ಪಾರಾಯಣ ಮಾಡಿ ಶುಭ ಅನುಭವ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಯವರಿಗೆ ಕರ್ಮ ಚೆನ್ನಾಗಿರ್ತದೆ, ದೈಹಿಕ ಮಾನಸಿಕವಾದಂಥ ಸ್ಥಿತಿಯು ಕೂಡ ಚೆನ್ನಾಗಿರ್ತದೆ. ಆದರೆ ಆರೋಗ್ಯ ವಿಷಯದಲ್ಲಿ ತೃಪ್ತಿ ಇರುವುದಿಲ್ಲ. ಆರ್ಥಿಕತೆಯಲ್ಲಿ ಸಮಾಧಾನ ಉಂಟು, ಆದರೆ ಆರ್ಥಿಕತೆಯ ನಷ್ಟ ಇದಕ್ಕೆ 2ರಷ್ಟಾಗುವಂತಹ ಯೋಗ ಫಲಗಳು ಕೂಡ ಕಂಡು ಬರ್ತಾ ಇದೆ. ಮಕ್ಕಳಿಂದ ತೃಪ್ತಿ ಇರುವುದಿಲ್ಲ. ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅಧ್ಯಯನಾಸಕ್ತಿಯ ಕೊರತೆಯೂ ಕೂಡ ಕಂಡು ಬರ್ತಾ ಇದೆ. ಹೊಸ ತರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದಕ್ಕೆ ಶುಭ ಸೂಚನೆ ಕಂಡು ಬರುವುದಿಲ್ಲ. ತಾವುಗಳು ಭಗವದ್ಗೀತೆಯ 3 ಮತ್ತೆ 4ನೇ ಅಧ್ಯಾಯದ ಪಾರಾಯಣ ಮಾಡಿ ಒಂದಷ್ಟು ಸಮಾಧಾನ ಹೇಳುವಂತಹದ್ದು ಸಿಗುತ್ತದೆ. ಇನ್ನು ತುಲಾ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಅದ್ಭುತ, ಆರ್ಥಿಕ ಆದಾಯವು ಅದ್ಭುತ, ಹೊಸ ತರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೂ ಕೂಡ ಪೂರಕವಾದಂತಹ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರ್ಲಿಕ್ಕುಂಟು. ಒಂದು ರೀತಿಯಲ್ಲಿ ಒತ್ತಡಗಳನ್ನ ಕೊಡುತ್ತದೆ, ಮಾನಸಿಕವಾದಂತಹ ಗೊಂದಲಗಳಿರುತ್ತದೆ, ಕ್ಲಾರಿಟಿ ಇಲ್ಲದೆ ಇರುವಂತಹ ಒಂದು ದಾರಿಯಲ್ಲಿ ತಾವುಗಳು ಸಾಕ್ತಾ ಇರ್ತೀರಿ. ಕಾರಣ ಶನಿಯ ಬಾಧೆ ಹೇಳುವಂತಹದ್ದು. ಸಾರ್ವಜನಿಕ ಬದುಕಿನಲ್ಲಿ ಒಳ್ಳೆಯ ಹೆಸರು, ಕೀರ್ತಿ, ಸ್ಥಾನಮಾನಾದಿಗಳು ಇರ್ತದೆ. ಆದರೆ ನಮ್ಮವರಿಂದಲೇ ನಮಗೆ ವಂಚನೆ ಆಗುವಂತಹ ಯೋಗ ಫಲಗಳು ಕೂಡ ಅದೇ ಪ್ರಕಾರದಲ್ಲಿ ಇರ್ತದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ದುಡಿಯುವಂಥವರಿಗೆ ಗೌರವ ಮನ್ನಣೆಗಳು ಪ್ರಾಪ್ತಿಯಾಗುವ ಸಾಧ್ಯತೆಗಳು. ಹಾಗೆ ಭಗವದ್ಗೀತೆಯ 3 ಮತ್ತೆ 4ನೇ ಅಧ್ಯಾಯದ ಪಾರಾಯಣ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ಆರ್ಥಿಕತೆ ಅಷ್ಟಕ್ಕಷ್ಟೇ ಫಲಗಳು, ವೃತ್ತಿ ಚೆನ್ನಾಗಿರ್ತದೆ, ಅದರಲ್ಲೇನು ತೊಂದರೆ ಇಲ್ಲ. ತಮ್ಮವರಿಂದಲೇ ತಮಗೆ ವಂಚನೆಗಳಾಗುವಂತಹ ಯೋಗ ಫಲ, ದಾಂಪತ್ಯ ಅಷ್ಟಕ್ಕಷ್ಟೇ ಹೇಳುವಂತಹ ಫಲಗಳು, ಕೌಟುಂಬಿಕ ಜೀವನದಲ್ಲಿ ಸಮಾಧಾನ ಇರ್ತದೆ. ತೃಪ್ತಿಯ ಜೀವಿಗಳು ತಾವಲ್ವೇ ಅಲ್ಲ, ಅಂತಹ ಒಂದು ಮಾನಸಿಕತೆ ಸದಾಕಾಲ ಇರುವಂತಹದ್ದು. ಸಾರ್ವಜನಿಕ ಬದುಕಿನಲ್ಲಿ ಏನು ವಿರೋಧಗಳು ಅಧಿಕವಾಗಿ ನಿಮ್ಮನ್ನ ಹಿಂಬಾಲಿಸುವಂತ ಸಾಧ್ಯತೆ, ಗೌರವಕ್ಕೆ ವಿರುದ್ಧವಾದಂತಹ ಏನು ಟೀಕೆಗಳು ನಿಮ್ಮ ಮುಂದೆ ಬರುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇರ್ತದೆ. ಆತುರದ ತೀರ್ಮಾನಗಳನ್ನ ಮಾಡಬೇಡಿ, ಅದರಿಂದ ಸಮಾಧಾನ ಇರುವುದಿಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ ಭಗವದ್ಗೀತೆಯ 5 ಮತ್ತೆ 6ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಶುಭ ಅನುಭವ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಚೆನ್ನಾಗಿರ್ತದೆ, ಆರ್ಥಿಕ ಆದಾಯವು ಚೆನ್ನಾಗಿರ್ತದೆ, ದಾಂಪತ್ಯ ಜೀವನವು ಕೂಡ ಸೌಖ್ಯ ಫಲದಾಯಕವಾಗಿರ್ತದೆ, ಮಕ್ಕಳಿಂದ ತೃಪ್ತಿ ಉಂಟು, ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ, ಪ್ರಯತ್ನಕ್ಕೆ ತಕ್ಕ ಫಲಗಳು ಉಂಟು, ಕೌಟುಂಬಿಕ ಜೀವನದಲ್ಲಿ ಸಮಾಧಾನ ಇರುವುದಿಲ್ಲ, ದೈಹಿಕವಾದಂತಹ ಪ್ರಯಾಣ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು, ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ವ್ಯಯದ ಯೋಗ ಫಲಗಳು, ಮಂಗಳ ಕಾರ್ಯಾದಿ ಪ್ರಯತ್ನ, ಹೊಸ ತರದ ಚಿಂತನೆ ಇದಕ್ಕೆಲ್ಲ ಪೂರಕ ವಾತಾವರಣಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ ಭಗವದ್ಗೀತೆಯ 9 ಮತ್ತೆ 10ನೇ ಅಧ್ಯಾಯದ ಪಾರಾಯಣವನ್ನ ಮಾಡಿ ಒಳ್ಳೆಯ ಅನುಭವ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮ ಚೇತರಿಕೆ ಇದೆ, ಆರ್ಥಿಕತೆಯಲ್ಲಿ ಸುಧಾರಣೆಯನ್ನ ಕಾಣುತ್ತೀರಿ, ದಾಂಪತ್ಯದಲ್ಲಿ ತೃಪ್ತಿಯ ವಾತಾವರಣ, ಕೌಟುಂಬಿಕ ಜೀವನದಲ್ಲಿಯೂ ತೃಪ್ತಿಯ ವಾತಾವರಣ, ಒಂದು ಆಶಾದಾಯಕವಾದಂಥ ಒಂದಷ್ಟು ವಾತಾವರಣ ಹೇಳುವಂತಹದ್ದು ನಿಮ್ಮ ಪಾಲಿಗಿರ್ತದೆ. ಸುದೀರ್ಘವಾದಂಥ ಒಂದಷ್ಟು ದುಃಖಗಳನ್ನ ಕಂಡು ಪಾರಮಾರ್ಥಿಕವಾಗಿ ಒಂದಷ್ಟು ಯೋಚನೆಗೆ ಒಳಗಾಗಿರ್ತೀರಿ. ಆದರೆ ವಾಸ್ತವದಲ್ಲಿ ಈ ಜಗತ್ತಿನಲ್ಲಿ ಈ ವ್ಯವಸ್ಥೆಯಲ್ಲಿ ಬದುಕುವಂತಹದ್ದು ಅನಿವಾರ್ಯ. ಹಾಗಾಗಿ ವೃತ್ತಿ, ಹಣ, ಸಂಬಂಧಗಳು ಇದೆಲ್ಲವುದು ಅನಿವಾರ್ಯ, ಅವಶ್ಯಕ. ಸೊ ಅದರ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಿ. ಹಣಕಾಸಿರಬಹುದು, ಸಾಂಸಾರಿಕ ಜೀವನ ಇರಬಹುದು, ಕೌಟುಂಬಿಕ ಜೀವನ ಇರಬಹುದು, ಸಾಮಾಜಿಕವಾದಂಥ ಸ್ಥಾನಮಾನಾದಿಗಳ ವಿಷಯಗಳಿರ್ಬೋದು, ಕಾರ್ಯಪ್ರವೃತ್ತಿಯಾಗಿ ಖಂಡಿತ ಸಕ್ಸಸ್ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಶುರುವಾಗತ್ತೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ ಭಗವದ್ಗೀತೆಯ 12 ಮತ್ತೆ 13ನೇ ಅಧ್ಯಾಯದ ಪಾರಾಯಣ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ಕೋಲಾಹಲ ಪ್ರಸಂಗ ಅಂತಂದ್ರೆ ಮನಸ್ಸಿನಲ್ಲಿಯೇ ಕೋಲಾಹಲ, ಏನು ಮಾಡಬೇಕು, ಏನು ಬಿಡಬೇಕು, ಯಾವ ಕಡೆಗೆ ಸಾಗಬೇಕು, ಯಾವ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು, ಏನು ಮಾಡಿದ್ರೆ ನಮ್ಮ ಸ್ಥಿತಿ ಪರಿಸ್ಥಿತಿ ಸುಧಾರಿಸಿಕೊಳ್ಳುತ್ತದೆ, ಹೀಗಿದ್ದೆಲ್ಲ ಕ್ವಶನ್ ಮಾರ್ಕ್ ಹೇಳುವಂತಹದ್ದು ಇರ್ತದೆ. ಬಟ್ ಇದು ಶನಿಯ ಪರಿಣಾಮ. ರಾಶಿಯಲ್ಲಿ ತಂದೆಯ ಮಗನ ಒಂದು ಸಂಯೋಗ ಆಗಿದೆ. ಇದು 1 ತಿಂಗಳ ಕಾಲ ಇರ್ತದೆ.
ಸೊ ಇದರ ಒಂದು ಕಾರಣವೂ ಹೌದು. ದಾಂಪತ್ಯ ಸೌಖ್ಯ ಇರುವುದಿಲ್ಲ, ಕೌಟುಂಬಿಕ ಜೀವನದಲ್ಲಿ ಸಮಾಧಾನ ಇಲ್ಲ, ವೃತ್ತಿ ಜೀವನ, ಆರ್ಥಿಕ ಮುಗ್ಗಟ್ಟು ಹೀಗಿದ್ದೆಲ್ಲ ಇರ್ತದೆ. ತಲೆ ಕೆಡಿಸ್ಲಿಕ್ಕೆ ಹೋಗಬೇಡಿ, ಕೊಳ್ಳಿಕ್ಕೆ ಹೋಗಬೇಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಬದುಕಿಗೆ ಏನು ಬೇಕು ಅದು ಖಂಡಿತ ಲಭ್ಯ ಆಗಿಯೇ ಆಗುತ್ತದೆ. ಕೊನೆ ಹಂತದಲ್ಲಾದ್ರೂ ಕೂಡ ಲಭ್ಯ ಆಗುತ್ತದೆ. ಸೊ ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 8-9ನೇ ಅಧ್ಯಾಯದ ಪಾರಾಯಣ ಮಾಡಿ, ಖಂಡಿತ ಒಳ್ಳೆದಾಗ್ತದೆ. ಇನ್ನು ಕಟ್ಟ ಕಡೆಯ ರಾಶಿ ಮೀನ ರಾಶಿ. ವೃತ್ತಿ ಅದ್ಭುತ, ಆರ್ಥಿಕ ಆದಾಯವು ಕೂಡ ಅದ್ಭುತ, ಕೌಟುಂಬಿಕ ಜೀವನವು ಕೂಡ ಒಂದು ಹಂತದಲ್ಲಿ ಸಮಾಧಾನಕರ, ಸಾಂಸಾರಿಕ ಜೀವನದಲ್ಲಿಯೂ ಕೂಡ ಸಮಾಧಾನಕರವಾದಂತಹ ಸ್ಥಿತಿಯ ನಿರ್ಮಾಣ ಆಗುತ್ತದೆ. ಮಕ್ಕಳಿಂದ ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ. ತಮ್ಮನ್ನ ತಾವು ಬಿಂಬಿಸಿಕೊಳ್ಳುವಲ್ಲಿಯೂ ಕೂಡ ಎಡವಟ್ಟುಗಳನ್ನ ಮಾಡಿಕೊಳ್ಳುವಂತಹ ಸಂದರ್ಭಗಳು ಜಾಸ್ತಿ ಆಗಿರ್ತದೆ. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆಗಳುಂಟು. ಹೊಸ ತರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ಪೂರಕವಾದಂತಹ ಫಲಪ್ರಾಪ್ತಿ ಹೇಳುವಂತಹದ್ದು ಖಂಡಿತ ಸಾಧ್ಯ. ಸೊ ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 6 ಮತ್ತು 7ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ, ಇದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ಚಿಂತನೆಯನ್ನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.